ಈ ದಿನದ ದೇವರ ವಾಕ್ಯ ಯೆರೆಮೀಯ 31:16 ವಚನ. ನಿನ್ನ ಕಣ್ಣು ನೀರು ಸುರಿಸದಿರಲಿ, ನಿನ್ನ ಪ್ರಯಾಸವು ಸಾರ್ಥಕವಾಗುವುದು. ಪ್ರಿಯ ದೇವಜನರೇ, ಯಾವುದೋ ಒಂದು ವೇದನೆಯು, ದುಃಖವು ನಿಮ್ಮನ್ನು ಕಣ್ಣೀರು ಸುರಿಸುವ ಹಾಗೆ ಮಾಡುತ್ತಿದೆಯಾ? ಎಷ್ಟೋ ಮನಸ್ಸಿಗೆ ಸಮಾಧಾನ ಹೇಳಿಕೊಂಡರೂ ನಿಮಗೆ ಸಮಾಧಾನವಾಗುತ್ತಿಲ್ಲವೇ? ರಾತ್ರಿಯ ಜಾವದಲ್ಲಿ ನೀವು ಒಬ್ಬಂಟಿಗರಾಗಿ ಅಳುತ್ತಾ ಇದ್ದೀರಾ? ಅಯ್ಯೋ, ನನ್ನ ಕಣ್ಣೀರು ಯಾರು ನೋಡುವವರಿಲ್ಲ, ನನ್ನನ್ನು ಸಂತೈಸುವವರು ಯಾರೂ ಇಲ್ಲ ಎಂಬುದಾಗಿ ನೀವು ಗೋಳಾಡುತ್ತಿದ್ದೀರಾ? ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ಘಟನೆಯು ನಿಮ್ಮನ್ನು ಬಾಧಿಸುತ್ತಿದೆಯಾ? ಪದೇ ಪದೇ ಆ ಘಟನೆಯು ಜ್ಞಾಪಕ್ಕೆ ಬಂದು ನಿಮ್ಮನ್ನು ಕುಗ್ಗಿಸುತ್ತಾ ಇದೆಯಾ? ಹಾಗಿದ್ದರೆ ಈ ಬೆಳಗಿನ ಜಾವದಲ್ಲಿ ದೇವರು ನಿಮ್ಮನ್ನು ನೋಡಿ ಹೀಗೆ ಹೇಳುತ್ತಿದ್ದಾರೆ: ಮಗಳೇ, ಮಗನೇ, ಕಣ್ಣೀರು ಸುರಿಸದಿರು. ಇನ್ನು ಮುಂದೆ ನೀನು ಕಣ್ಣೀರು ಸುರಿಸದಿರು. ನಾನು ಇದ್ದೇನೆ. ನಾನು ನಿನ್ನ ಕಣ್ಣೀರನ್ನು ಒರೆಸುತ್ತೇನೆ. ನೀನು ಯಾವ ಕೆಲಸದಲ್ಲಿ ಪ್ರಯಾಸ ಪಡುತ್ತಾ ಇದೆಯೋ ಆ ಕೆಲಸ ಈವರೆಗೂ ಸಾಧಿಸದೇ ಇರಬಹುದು, ಅದು ಸಾರ್ಥಕವಾಗದೇ ಇರಬಹುದು. ಆದರೆ ಇನ್ನು ಮುಂದೆ ನಾನು ನಿನ್ನೊಟ್ಟಿಗಿರುತ್ತೇನೆ. ನಿನ್ನ ಪ್ರತಿಯೊಂದೊಂದು ಕಾರ್ಯಗಳಲ್ಲಿ ನಾನು ನಿನ್ನೊಟ್ಟಿಗಿದ್ದುಕೊಂಡು ನಿನಗೆ ಜಯವನ್ನು ಕೊಡೋ ಹಾಗೆ ಮಾಡುತ್ತೇನೆ. ನಾನು ನಿನಗೆ ಜ್ಞಾನ ಕೊಡುತ್ತೇನೆ, ನೀನು ಜಯವನ್ನು ಸಾಧಿಸುತ್ತಿ ಎಂಬುದಾಗಿ ದೇವರು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯೇ, ಈ ಸಮಯದಲ್ಲಿ ನೀನು ದೇವರ ಸನ್ನಿಧಾನಕ್ಕೆ ಹೋಗು. ಈ ವಾಗ್ದಾನವನ್ನು ಹಿಡಿದುಕೋ, ದೇವರಲ್ಲಿ ಪ್ರಾರ್ಥಿಸು. ದೇವರೇ, ವಾಗ್ದಾನ ಮಾಡಿದಾತನು ನೀನು ನಂಬಿಗಸ್ತನಪ್ಪ. ನನ್ನ ಕಣ್ಣೀರು ಈ ಲೋಕದಲ್ಲಿ ಯಾರೂ ನೋಡಿಲ್ಲ, ಆದರೆ ನೀನು ನೋಡಿದ್ದೀಪ್ಪ. ನೀನು ನನ್ನ ಹೆಸರಿಡಿದು ಕರೆಯುವ ದೇವರಾಗಿದೆಯಲ್ಲಪ್ಪ. ನನ್ನ ಪ್ರತಿಯೊಂದೊಂದು ಅಪಜಯದಲ್ಲಿಯೋ, ನನ್ನ ಪ್ರತಿಯೊಂದೊಂದು ಸೋಲಿನಲ್ಲಿಯೋ ನೀನು ನನ್ನ ಜೊತೆ ಇದ್ದು ನನಗೆ ಜಯವನ್ನು ಕೊಡುವ ದೇವರಾಗಿದ್ದಿ ಎಂಬುದಾಗಿ ನೀನು ಪ್ರಾರ್ಥಿಸುವಾಗ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡುತ್ತಾರೆ. ಆದ್ದರಿಂದ ಈ ಸಮಯದಲ್ಲಿ ಯಾರ್ಯಾರು ಈ ವಾಕ್ಯವನ್ನು ನಂಬುತ್ತೀರೋ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ: ವಾಗ್ದಾನ ಮಾಡಿದಾತನು ನಂಬಿಗಸ್ತನಾಗಿರುವಂಥ ದೇವರೇ, ಅಪ್ಪ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ರಾಜ. ಅಪ್ಪ, ಈ ಲೋಕದ ಜನರು ನಮ್ಮ ಕಣ್ಣೀರನ್ನು ನೋಡಿಲ್ಲ, ನನ್ನ ತಂದೆ ತಾಯಿಯು ನನ್ನ ಕಣ್ಣೀರನ್ನು ನೋಡಿಲ್ಲ, ಆದರೆ ನನ್ನ ಕಣ್ಣೀರನ್ನು ನೋಡುವ ದೇವರು ನೀನಾಗಿದ್ದೀಪ್ಪ. ನನಗೆ ಜಯವನ್ನು ಕೊಡುವ ದೇವರು ನೀವಾಗಿದ್ರಿ ಸ್ವಾಮಿ ಕರ್ತರೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ಕರ್ತನೆ, ಈ ಸಮಯದಲ್ಲಿ ರಾಜ ಯಾರ್ಯಾರು ಹೀಗೆ ಪ್ರಾರ್ಥನೆ ಮಾಡುತ್ತಿದ್ದಾರೋ ಅಂತ ನಿನ್ನ ಮಕ್ಕಳ ಕಣ್ಣೀರನ್ನು ನೀನು ಒರೆಸಿ ಅವರ ಜೀವಿತದಲ್ಲಿ ನೀನು ಅದ್ಭುತ ಮಾಡಪ್ಪ. ಅವರ ಜೀವಿತದಲ್ಲಿ ಅಪ್ಪ ಕರ್ತನೆ, ಅವರ ಕೈಗೆ ಇಡುವಂಥ ಪ್ರತಿಯೊಂದೊಂದು ಕೆಲಸಗಳು ಸಾರ್ಥಕ ಆಗೋ ಹಾಗೆ ನೀನು ಅದ್ಭುತ ಮಾಡು ಸ್ವಾಮಿ ರಾಜ. ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.